ಕುಡ್ಲದ ಜನ ಇನ್ಮುಂದೆ ಸ್ಟ್ರೀಟ್ ಫುಡ್ ಬಗ್ಗೆ ಟೆನ್ಷನ್ ಮಾಡುವಂತಿಲ್ಲ. ಮಂಗಳೂರಿಗೆ ಸಿಕ್ಕೇ ಬಿಡ್ತು ಫುಡ್ ಸ್ಟ್ರೀಟ್. ಟೌನ್ ಹಾಲ್ ಬಳಿ ಆರಂಭವಾಗಿದೆ ಫುಡ್ ಸ್ಟ್ರೀಟ್. ಎಂಕುಲಂಜನೆ ಹೋಮ್ ಮೇಡ್ ಇಲ್ಲಡು ಮಂತನ ಚಿಂತ ಪುನರ್ಪುಳಿ ಉಂಡು ಗೋಕಂ ನೆನಕು ಟೇಸ್ಟ್ ಮನ್ಪೊಡೆ. ಕ್ಲಾಕ್ ಟವರ್ನ ಅಂಡರ್ ಪಾಸ್ ಈಗ ಫುಡ್ ಸ್ಟ್ರೀಟ್. 15ಕ್ಕೂ ಹೆಚ್ಚು ಅಂಗಡಿಗಳಿರುವ ಫುಡ್ ಸ್ಟ್ರೀಟ್ಗೆ ಚಾಲನೆ. ಮಂಗಳೂರಿನ ಆಹಾರ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಫುಡ್ ಸ್ಟ್ರೀಟ್ ಆರಂಭವಾಗಿದೆ. ಟೌನ್ ಹಾಲ್ ಬಳಿಯಲ್ಲಿರುವ ಅಂಡರ್ ಪಾಸ್ನಲ್ಲಿ ಫುಡ್ ಸ್ಟ್ರೀಟ್ ರೆಡಿಯಾಗಿದೆ. ಈಗಾಗಲೇ 3 ಫುಡ್ ಸ್ಟಾಲ್ಗಳು ಆರಂಭವಾಗಿದ್ದು ಶೀಘ್ರದಲ್ಲೇ 12 ಸ್ಟಾಲ್ಗಳು ಸೇರ್ಪಡೆಗೊಳ್ಳಲಿದೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂಡರ್ ಪಾಸ್ನಲ್ಲಿ ಫುಡ್ ಸ್ಟ್ರೀಟ್ ಮಾಡಿದ ಕೀರ್ತಿಗೆ ಮಂಗಳೂರು ಸಾಕ್ಷಿಯಾಗಲಿದೆ. ಮಂಗಳೂರಿಗೆ ಫುಡ್ ಸ್ಟ್ರೀಟ್ ಬೇಕೆಂದು ಇಲ್ಲಿನ ಜನರು ಒತ್ತಾಯವಿತ್ತು. ಇದೀಗ ಕುಡ್ಲದ ಜನರ ಆಸೆ ಈಡೇರಿದಂತೆಯಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಸ್ಟ್ರೀಟ್ ಫುಡ್ನ ಪಕ್ಕದಲ್ಲೇ ರಾಜಾಜಿ ಪಾರ್ಕ್ ಇದೆ. ಪಾರ್ಕ್ಗೆ ಬರುವ ಜನರು ಫುಡ್ಗಾಗಿ ಇನ್ಮುಂದೆ ಟೆನ್ಷನ್ ಮಾಡಬೇಕಂತಿಲ್ಲ. ಮಂಗಳೂರಿನ ಜನ ಈ ಅಂಡರ್ ಪಾಸ್ ಫುಡ್ ಸ್ಟ್ರೀಟ್ ಉಪಯೋಗ ಪಡೆದುಕೊಳ್ಳಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡೋಕೆ ಮರೆಯಬೇಡಿ. ಫುಡ್ ಬಗೆಗಿನ ಹೆಚ್ಚಿನ ವಿಡಿಯೋಸ್ಗೆ ಟ್ರೈ ತಿಂಡಿಯನ್ನ ಫಾಲೋ ಮಾಡಿ. ಈ ಹೊಸ ಐಡಿಯಾ ಬಗ್ಗೆ ಅಂಡರ್ ಪಾಸ್ನ ಅಂಗಡಿಯವರು ಏನ್ ಹೇಳ್ತಾರೆ ನೋಡ್ಕೊಂಡು ಬರೋಣ. ನಮಸ್ತೆ, ಎನ್ನ ಪುದರ್ ಶಿಬಿನ್ ಪಡಿಕಲ್ ಬಂದದು ತೆಂಕುಲು ಮೂಲು ಅಂಡರ್ ಪಾಸ್ ಉಡಲ್ಲ ಕುಡ್ಲದ ಒಂಜಿ ಅಂಡರ್ ಪಾಸ್ ನಮ್ಮ ರೈಲ್ವೆ ಸ್ಟೇಷನ್ ಹಿಡಿದು ಲೇಡಿ ಕ್ವಶನ್ ಕಾಂಟಾಪುಣ ಅಂಡರ್ ಪಾಸ್ ತಾಲೂಕು ಆಫೀಸ್ ಎದುರುಪುಣ ಅಂಚನೆ ಟೌನ್ ಹಾಲ್ ಎದುರುಪುಣ ಒಂಜಿ ಫುಡ್ ಸ್ಟ್ರೀಟ್ ಆತನ ಮಿನಿ ಫುಡ್ ಸ್ಟ್ರೀಟ್ ಬಂದದ್ದು. ಈ ಅಂಡರ್ ಪಾಸ್ ಹಿಡಿದು ರಾಜಾಜಿ ಪಾರ್ಕ್ ಆದ ಲೇಡಿ ಕ್ವಶನ್ ಕಾಂಟಾಪುಣ ಚಿಂತ ರೋಡು ಮುಲ್ಪ ಈ ಕೌಂಟರ್ 14 ಕೌಂಟರ್ ಉಂಟು. ಐಟ್ ಒಂಜಿ ನನ್ನ ಜ್ಯೂಸ್ ಪಾರ್ಕ್ ಮುಲ್ಪ ನಿಕಲ ಪೂರ ಐಟಮ್ಸ್ ನಿಕಲ ಮೊಜಿಟೋಸ್ ಅವಾರ್ಡ್ ಮಿಲ್ಕ್ ಶೇಕ್ ಅವಾರ್ಡ್ ಹೋಮ್ ಮೇಡ್ ಪ್ರಾಡಕ್ಟ್ ಆಯ್ನ ಅಂಚಿಂತ ಬಟರ್ ಮಿಲ್ಕ್ ಕೋಕಮ್ ಪುನರ್ಪುಳಿ ಅಂಚಿಂದ ಪೂರ ಹೋಮ್ ಮೇಡ್ ಐಟಮ್ಸ್ ತಗೊಂಡು ಒಂಜಿ ಎನ್ನ ಒಂಜೇ ಕೌಂಟರ್ ಹತ್ತು ಮೂಲು ಹಂಗರ್ ಸ್ಟೇಷನ್ ಬಂದದ್ದು ಬರ್ಗರ್ ಪಿಜ್ಜಾ ಎಲ್ಲ ರೀಸನಬಲ್ ರೇಟ್ ಎಡ್ದುಕೊಂಡು ಟೀ ಕಾಫಿದ ಕೌಂಟ್ರು ಕಾಂಡೆ 5 ಗಂಟೆ ಓಪನ್ ಆಗೊಂಡು ಅಂಚಿನ ಪಾನಿಪುರಿ ಬೇಲ್ಪುರಿ ಅಂಚಿಂದ ಪೂರ ಐಟಮ್ಸ್ ಮಲ್ತಿಕೊಂಡು ನಿಕಲ ವಿಸಿಟ್ ಕೊರೋಡು ಬಂದದ್ದು ಏನದಿಲ್ಲ.